ಎಲ್ಲೋಗ್ಯಾನ ನಿನ್ ಮಗ? ಏನಪ್ಪ ಇಲ್ಲೇ ಇದ್ದ ಮನೆಗ ಅದೇನ ರೂಮ್ನಾಗ ಆತ್ನೆಲ್ಲ ಹೋಗಂದಿ. ಎಷ್ಟು ಹೇಳಿದ್ರು ಒಟ್ಟ ಕೇಳವಲ್ಲ. ಎಷ್ಟು ಹೇಳಕತ್ತೀನಿ ಹುಡುಗಿನ ನೋಡ್ಕೆಂಬ ಅಂತಂದು ಒಟ್ಟ ಹೋಗವಲ್ಲ. ನನ್ನ ಹೆಂಡ್ತಿನ ಬಿಟ್ಟು ನಾನು ಬೇರೆ ಮದುವೆ ಆಗಲ್ಲ ಅಂತ ಒಂದು ಇದು ಮಾಡಕತ್ತಾನ. ಏನು ಸೀಮೆಗಿಲ್ಲದ ಹೆಂಡ್ತಿ. ರೀ ಸುಮ್ಮನೆ ಇರ್ರಿ ನೀವು. ನೀವೇನು ಕರೆವಂದ್ರ ಮದುವೆ ಮಾಡ್ಸಕತ್ತಿರಲ್ಲ ಹುಡುಗ. ಮಾಡ್ಬೇಡ್ರಿ. ಏನು ಮದುವೆ ಆಗಿ 2 ವರ್ಷ ಆಗೈತಿ, ಏನು ಹಂಗ 10 ವರ್ಷ ಆಗೈತಿ ಅನ್ನೋ ಬಿಡ ಅನ್ನಂಗೆ ಮಾಡ್ತೀರಿ. ಇವತ್ತಿಲ್ಲಂದ್ರೆ ನಾಳೆ ಯಾಕವು ಇನ್ನ ಸಣ್ಣಕ್ಕಿನ ಅದಾಳ, ಯಾಕೆ ಹಂಗೆ ಮಾಡ್ತೀರಿ? ಏನು ಸಣ್ಣಕ್ಕೆದಾಳ ಸಣ್ಣಕ್ಕೆ. ಆಕಿವರೆಗೆ ಮದುವೆ ಆದವ್ರಿಗೆಲ್ಲ ಮಕ್ಕಳಾಗೈತಿ. ಈಕಿಲ್ಲೇ ಏನ ದೋಷ ಇರ್ಬೇಕು. ಅದಕ್ಕೆ ನನ್ನ ಮಗ್ಗ ಇನ್ನೊಂದು ಮದುವೆ ಮಾಡ್ತೀನಿ. ಸಾಕು ಸುಮ್ಮನೆ ಇರ್ರಿ. ಮಕ್ಕಳಾಗಿಲ್ಲ ಅಂದ್ರೆ ಹೆಣ್ಮಕ್ಳನ್ನ ಮ್ಯಾಗ ಹೆಣ್ಮಕ್ಳಿಗೆ ದೋಷ ಇರುತ್ತಂತಾನೆ. ಬರೀ ಹೆಣ್ಣನ್ನ ದೂರಿದ್ರೆ ಹೆಂಗ? ಅಕ್ಕೆ ಆತ ಹೇಳಿ ಏನು ಹಂಗ ವಯಸ್ಸಾಗೈತೆ ಅಂತ ಮಾಡ್ತೀರನಪ್ಪ ಯಪ್ಪ ನೀವು. ಅಂದ್ರ ಏನು ನನ್ನ ಮಗ್ಗ ತೊಂದರೆ ಐತೆ ಅಂತ ಹೇಳಕತ್ತೇನೆ ನೀನು? ಹಂಗೆ ಹೇಳಿಲ್ರಿ. ನಾನು ಏನು ಹೇಳ್ಬೇಕಪ್ಪ, ನನಗೆ ಒಂದೇ ಅರ್ಥ ಆಗವಲ್ತು. ಅದು ಅಲ್ದ ಯಾಕ ನನಗೆ ಇನ್ನೊಂದು ಮದುವೆ ಮಾಡ್ಸಕ್ಕೆ ಮನ್ಸಿಲ್ರಿ. ಆ ಹುಡುಗಿಗೆ ಬೇಸರ ಆಗುತ್ತಂತ ಬೇಸರ ಆಗುತ್ತೆ ನನಗೆ. ಏನದಿ ನೀನು? ಆಕಿ ಬಂದಾಗಿಂದ ನಮ್ಮ ಮನೆಗೆ ಒಂದಲ್ಲ ಎರಡಲ್ಲ ತಂದ್ರಿ. ಇನ್ನೂ ಅರ್ಥ ಆಗೋಲ್ತಾ ನಿನಗೆ? ಅಲ್ಲ, ತೊಂದ್ರೆ ಆಗಕತ್ತಾವಿಲ್ಲ ಅಂತ ನಾ ಹೇಳಿಲ್ಲ. ಆದ್ರೆ ಅದಕ್ಕೆ ಆಕಿನ ಕಾರಣ ಅಂತ ಹೆಂಗೆ ಹೇಳೋದು? ಇನ್ನೂ ಅರ್ಥ ಆಗೋಲ್ತು ನಿನಗೆ. ಆಕಿನೇ ಕಾರಣ. ಆಕಿ ಕಾಲ್ಗುಣ ಸರಿ ಇಲ್ಲ. ಏನಪ್ಪ ಯಪ್ಪ, ನನಗಂತೂ ಒಂದು ತಿಳಿಯಗಲ್ಲ ನೋಡು. ಏನ ಇವ ನಾನು ಸ್ವಲ್ಪ ತೆಗ್ದೈತಿ, ಹೊರಗೆ ಹೋಗಿ ಬರ್ತೀನಿ. ನಿಂದ್ರಲಿ. ಏನು ಹೇಳಿ ಎಷ್ಟು ಹೇಳ್ಬೇಕು ನಿನಗೆ? ಹೋಗಿ ನೋಡ್ಕೊಂಬ ಅಂತ ಹೇಳಿಲ್ಲ ನಿನಗೆ? ಹೋಗಿ ನೋಡ್ಕೊಂಬ. ನಾಳೆ ಹೋಗಿ ನೋಡ್ಕೊಂಬರ್ಬೇಕಷ್ಟ. ಅಪ್ಪ ಎಷ್ಟು ಸತಿ ಹೇಳ್ಬೇಕು ನಿಮಗೆ? ನೋಡ್ರಿ, ನೀವು ಏನನ ಅನ್ಕರಿ, ಆದರೆ ನಾನು ನನ್ನ ಹೆಂಡ್ತಿನ ಬಿಟ್ಟು ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಲ್ಲ ಅಷ್ಟ. ನೀವು ಹಿಂಗೆ ಏನಾನ ಮಾಡ್ಕೊಂತ ಕುಂತಿದ್ರ ನನಗೆ ಸಹಿಸೋಕ್ಕಾಗಲ್ಲ. ನನ್ನ ಹೆಂಡ್ತಿಗೆ ಬೇಸರ ಆಗುತ್ತಾ. ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ರಮ್ಯಾ, ಏನು ಮಾತಾಡಕತ್ತೀನಿ ನೀನು? ಮತ್ತು ಎಲ್ಲಿಗಂತ ಸಹಿಸ್ಕೋಬೇಕವ? ಎಷ್ಟು ಸತಿ ನನ್ನ ಹೆಂಡ್ತಿ ಬರೀ ಮನ್ಸಿಗೆ ನೋವು ಮಾಡ್ತಾರೆ. ಏನು ಹಂಗೆ ಮದುವೆಗೆ 10 ವರ್ಷ ತನಂಗೆ ಮಾಡ್ತಾರೆ. ನೋಡವ, ನನಗೇನು ಸಹಿಸೋಕ್ಕಾಗಲ್ಲ. ಆಕಿ ಎಷ್ಟಂತ ಸಹಿಸ್ಕೋಬೇಕು ಹೇಳು? ಆಕಿನೂ ಬೇರೆಯವ್ರ ಮನೆಯಿಂದ ಬಂದಾಕಿ. ಆಕಿಗೆ ತಾಯಿ ತಂದೆ ಇಲ್ಲ. ಪಾಪ ಆಕಿ ಎಷ್ಟು ನೊಂದ್ಕಂದು ಜೀವನ ಮಾಡ್ಯಾಳ. ಈಗಾದ್ರೂ ಖುಷಿಯಾಗಿರ್ಬೇಕಂದ್ರೆ ಈಗ ಹಂಗಂದ್ರೆ ನನಗೆ ಕೈಲಾಗಲ್ಲವ ನನ್ನ ಹೆಂಡ್ತಿಗೆ ನೋವು ಕೊಡಕ. ನೋಡು ಎಷ್ಟು ಸೊಕ್ಕು, ನೋಡವನಿಗೆ ಎಷ್ಟು ಸೊಕ್ಕಿರ್ಬೋದು. ಮನೆ ಬಿಟ್ಟು ಬೇರೆ ಕಡೆ ಹೋದ್ನಂತ ಹೇಳ್ತಾನೆ. ಹೋಗು ಗೊತ್ತಾಗುತ್ತಾ? ನನ್ನ ಬಿಟ್ಟು, ನನ್ನ ಅದಿನ್ನ ಬಿಟ್ಟು ಹೋದ್ರ ಎಷ್ಟು ಹೆಂಗೆ ಬದುಕ್ತಿ ಅಂತ ನಾನು ನೋಡ್ತೀನಿ. ಯಪ್ಪ ಸುಮ್ಮನೆ ಇರ್ರಿ ನೀವು ಹಂಗ ಮಾಡ್ತೀರಿ. ಸುಮ್ಮನೆ ಇರಲ್ಲ ಸಕ್ಕಡಿ. ಓಲಿ ಬಿಡ್ರಿ. ಅವ್ನ ಮುಂದೆ ಪದೇ ಅದು ಅನ್ಬೇಡ್ರಿ. ಹಂಗಂದ್ರ ಅವನಿಗೆ ಸಿಟ್ಟು ಬರ್ತೈತೆ ಮತ್ತೆ. ಈ ಮಾನ್ಗೇಡಿ, ನಿನಗೆ ಅರ್ಥ ಆಗೋಲ್ತಲ್ಲ. ಆಕಿಯಿಂದ ನನ್ನ ಮಗಳಿಗೆ ಮದುವೆ ಆಗೋವಲ್ತು, ನನ್ನ ಇನ್ನೊಂದು ಮಗ್ಗ ಕನ್ಯೆ ಸಿಗೋವಲ್ತು. ಅರ್ಥ ಮಾಡ್ಕೆ. ನಮ್ಮದು ದಿನ ಆಸ್ತಿ ಕರಿಗುಂಟತಿ ಎಲ್ಲ ಈಕಿ ಕಾಲ್ಗುಣದಿಂದ. ಅದಕ್ಕೆ ಬೇರೆ ಸಸಿ ತಂದ್ರ ನಮ್ಮನೆ ಉದ್ಧಾರ ಆಗುತ್ತೆ ಮತ್ತೆ. ಅಲ್ಲ ರೀ, ನೀವು ಹೇಳೋದೇನ ಕರೆವು. ಎಲ್ಲ ಹಂಗ ಆಗಕತ್ತೈತಿಲ್ಲ ಅಂತ ಹೇಳಲ್ಲ. ನನಗೆ ಒಂದೊಂದ್ಸತಿ ಹಂಗ ಅನ್ಸುತ್ತ. ಆದ್ರೆ ಪಾಪ ಅನ್ಸುತ್ತ ಹುಡುಗಿನ. ಆದ್ರೆ ಬೇರೆಕಿನ ಈಗ ನಿಮ್ಮ ಮಗನ ಮದುವೆ ಆಗಲ್ಲ ಅಂತಾನ. ನೀವು ಹೆಂಗ್ ಮದುವೆ ಮಾಡಿಸ್ತೀರಿ ಮತ್ತೆ? ಬಲವಂತವಾಗಿ ತಾಳಿ ಕಟ್ಸಿದ್ರೆ ಹೇಳ್ರಿ. ಅದಕ್ಕೆಲ್ಲ ದಾರಿ ಮಾಡ್ತೀನಿ. ಏನ್ ಮಾಡ್ತಾರ ಏನ? ಏನವ ಸಾವಿತ್ರಿ, ಆರಾಮದ್ಯಾ? ರೀ ದೊಡ್ಡಮ್ಮ, ಆರಾಮದೀನ್ರಿ. ನೀವು ಆರಾಮದಿರ್ರಿ? ನೀವ್ರಿ ಚಿಕ್ಕಮ್ಮ? ನಾವು ಆರಾಮದೀವಿ ನೋಡವ. ಏನು ಒಬ್ಬಕ್ಕೆ ಬಂದ್ಬಿಟ್ಟಿ? ಯಾವಾಗ ಗಂಡನ ಬಿಡ ಬರ್ತಿದ್ದಲ್ಲ? ರೀ, ಅವ್ರಿಗೆ ಏನೋ ಹೊರಗೆ ಕೆಲಸ ಐತಂತ ಹೋದ್ರ, ಅದಕ್ಕೆ ನಾನು ಒಬ್ಬಕ್ಕೆ ಬಂದ್ನಿ ರೀ. ಇಲ್ಲಿ ಬಿಟ್ಟ ಹೋದ್ರ ಅವರು. ಭಾಳ ಚಲೋ ಆತ್ ಬಿಡವ. ಆದ್ರೆ ನಿನ್ನ ಗಂಡ ಭಾಳ ಜೀವನ ನಿನ್ನ ಮ್ಯಾಗ. ಹೌದ್ರಿ. ಅದ್ಯಾಕ ಮಕ್ಕ ಭಾಳ ಹೆಂಗಾಗಿತ್ತಲ್ಲ, ಏನಾತ? ಏನಿಲ್ರಿ, ಹಂಗ ಬೇಸರ ಆಗಿತ್ತು ರೀ. ಅದಕ್ಕೆ ಗುಡಿಗೆ ಬಂದು ನೋಡ್ರಿ. ಯಾಕವ ಏನಾತ ಮಗಳ? ಯಾಕೆ ಭಾಳ ಒಂಥರ ಮನಸ್ಸಿಗೆ ಬೇಸರ ಮಾಡ್ಕೊಂಡೆಲ್ಲ? ಏನಾತ ಹೇಳ್ಕೆ ನಮ್ಮ ಹತ್ರ. ಏನು ನಾವು ನಿನ್ನ ತಾಯಿ ಇದ್ದಂಗೆ. ಎಷ್ಟು ಪ್ರೀತಿ ಕೊಡ್ತೀರಿ ನೀವು ನನ್ನ ರಕ್ತ ಸಂಬಂಧ ಅಲ್ಲ ಏನಲ್ಲ, ಆದರೂ ತಾಯಿ ಇದ್ದಂಗೆ ಅಂತ ಹೇಳಿದ್ರಿ. ಭಾಳ ಖುಷಿ ಆತಮ್ಮ. ಏನು ಮಾಡ್ತೀನಿ ನಮ್ಮ ಮನೆ ಬರ. ನನ್ನ ದುಃಖ ಯಾರ ಹತ್ರ ಹೇಳ್ಕೇಳಕ್ಕ ತಾಯಿ ಇಲ್ಲ, ತಂದೆ ಇಲ್ಲ, ಅಕ್ಕ ತಂಗಿ ಯಾರು ಇಲ್ಲ.
ಯಾರ ಹತ್ರ ಹೇಳ್ಕೋಬೇಕು ನನ್ನ ದುಃಖನ. ಯಾಕವ ಮಗಳ ಯಾಕಳಕತ್ತಿ? ಏನಾತು ಹೇಳು, ನಮ್ಮ ಹತ್ರ ಹೇಳು. ನಾನು ನಿಮ್ಮ ತಾಯಿ ಇದ್ದಂಗಲ್ಲವ, ಹೇಳು ಏನಾಯ್ತು? ಏನಿರ್ತಮ್ಮ, ಅದ ಮಕ್ಕಳಾಗವಲ್ತಂತ ನಮ್ಮ ಮಾವು ದಿನ ಬೆಳಿಗ್ಗೆ ಆದ್ರೆ ಬರೀ ಬೈಯೋದು, ಸಿಟ್ಟು ಮಾಡೋದು. ನನ್ನ ಗಂಡಗ ಇನ್ನೊಂದು ಮದುವೆ ಮಾಡಿಸ್ಬೇಕಂತಂದು ಕುಂತಾರ. ನನ್ನ ಗಂಡ ಒಲ್ಲೆ ಅಂತ ಅಂದ್ಬಿಡ್ರಿ ಇಲ್ಲನಲ್ಲ. ಆದ್ರೆ ನನಗೊಂದು ಮಕ್ಕಳು ಕೊಟ್ಬಿಟ್ಟಿದ್ರ ದೇವರಿಗೆ. ನನ್ನ ಜೀವನ ಎಷ್ಟು ಚಂದ ಇರ್ತಿತ್ತು. ದೇವರು ಕಣ್ಣು ಮುಚ್ಕೊಂಡು ಕುಂತು ಅಯ್ಯಯ್ಯ, ಏನು ನಿಮ್ಮ ಮಾವಗೇನು ಏನು ಮಿಷಿನ್ ಅನ್ಕೊಂಡನ, ಏನು ಅನ್ಕೊಂಡನ? ಅಲ್ಲ ಮದುವೆಗಿನ 2 ವರ್ಷ ಆಗೈತವ. ಏನ 10 ವರ್ಷ ಆತು ಬಿಡು ಮಕ್ಕಳಾಗಿಲ್ಲ ಅನ್ನಕ. ಈಗ 10 ವರ್ಷ ಆದವ್ರಿಗೆ ಮಕ್ಕಳಾತಾವಂತ. ನೀನು ಯಾವ ಲೆಕ್ಕ? ಇನ್ನು ಈಗ 2 ವರ್ಷ. ಎಲ್ಲ ಅದು ಸಾಮಾನ್ಯ. ಒಬ್ರಿಗೆ ಜಲ್ದಿ ಆತತಿ ಹೊರ ತುಂಬದ್ರೊಳಗೆ, ಇನ್ನೊಬ್ರಿಗೆ ಲೇಟ್ ಆಗತ್ತತಿ. ಅದ್ರಾಗ ಏನೈತಿ? ಅಯ್ಯೋ ಹೆಚ್ಚಿನ ಆತು ಬಿಡು ನಿಮ್ಮ ಮಾವಂದು. ಅದಕ್ಕೇನಿಲ್ಲ, ರೊಕ್ಕದ ಅಮಲು. ನಿನ್ನ ಬ್ಯಾಡ ಅಂದಂಗೆಲ್ಲ ಮದುವೆ ಮಾಡ್ಕೊಂಡ ನಿನ್ನ ಗಂಡ. ಫಸ್ಟಿಗೆ ಚಂದ ಇದ್ದಂಗೆ ನಾಟಕ ಮಾಡಿ ಈಗ ಏನಾನ ಒಂದು ನೆಪ ಬೇಕಿತ್ತಲ್ಲ, ಅದಕ್ಕೆ ಈ ನೆಪ ತಕ್ಕಂಗೆ ಕುಂತ ನಾಟ. ಹ್ಞೂ ರೀ ಚಿಕ್ಕಮ್ಮ, ನನಗೂ ಅದ ಅನ್ಸತ್ರಿ. ನಮ್ಮ ಮಾವಾಗ ನಾನು ಮದುವೆ ಆಗಿದ್ದು ಇಷ್ಟ ಆಗಿಲ್ಲ. ಅವರು ಏನೋ ಸುಮ್ಮನೆ ಮಗ ಬಿಟ್ಟೋಗ್ತಾನಂತಂದು ಒಪ್ಪಿಗೆಂದಂಗೆ ನಾಟಕ ಮಾಡಿದ್ರು. ಈಗ ಇದು ನೆಪ ಸಿಕ್ತಲ್ಲ, ಅದಕ್ಕೆ ಹಿಂಗೆ ಆಡಕತ್ತಾರ ಅವ್ರು. ಹೆಚ್ಚಿನ ಬಿಡ ನಿಂಗೆ ಗೌಡಾಗ. ಒಟ್ಟ ರೊಕ್ಕಂದ್ರ ಬಾಯ್ ಬಿಡ್ತಾನ ನಿಮ್ಮ ಮಾವ. ಏನಾಗಲ್ಲವ ನೀನು ನಿಮ್ಮ ಮಾವನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಿನ್ನ ಗಂಡು ಚಲೋ ಅದನಲ್ಲ ಸಾಕು. ಗಂಡು ಚಲೋ ಇದ್ಮ್ಯಾಗ ಮುಗೀತಿ. ಯಾರು ಹೆಂಗನ ಇರ್ಲಿ, ಅತ್ತಿ ಮಾವಂದು ಎಲ್ಲ ತಲೆಗೆ ಹಾಕ್ಯಬಾರ್ದು. ಏನೋ ಅವ್ರು ಚಲೋ ಇದ್ರೆ ಚಲೋ ನೋಡ್ಕೋಬೇಕು. ಚಲೋ ಇಲ್ಲ ಅಂದ್ರೆ ನಿನ್ನ ಪಾಡಿ ನೀನು ಇರ್ಬೇಕು. ಮಕ್ಕಳು ಇವತ್ತಿಲ್ಲ ಅಂದ್ರೆ ನಾಳೆ ಆತಾವ. ನೀನು ಏನು ಬೇಸರ ಮಾಡ್ಕೋಬೇಡ ಮಗಳ. ಹ್ಞೂ ರೀ. ನನಗೆ ಒಬ್ರು ಡಾಕ್ಟರ್ ಗೊತ್ತದಾರ. ಅವ್ರ ತಕ್ಕ ಮಾತಾಡ್ತೀನಿ ರೀ. ಅವರು ಇಂಥವು ಭಾಳ ನೋಡ್ತಾರ, ಮಕ್ಕಳಾಗ್ಲಾರ್ದಾರ ಎಲ್ಲ. ನಿನ್ನೊಂದು ಸತಿ ಕರ್ಕೊಂಡು ಹೋತ್ನ, ಇಲ್ಲ ನಿನಗೆ ನೀನು ನಿನ್ನ ಗಂಡನ ಕರ್ಕೊಂಡನ ಹೋಯ್ ಬಾ. ಹೋಗಿ ಅಲ್ಲಿ ನೋಡು, ಯಾಕಾದ್ರೆ ಆಗ್ಬೋದಲ್ಲ. ಯಾಕಂದ್ರೆ ಅಲ್ಲಿ ಭಾಳ ಜನರಿಗೆ ಆಗ್ಯಾವ ಹಿಂಗತೆ. ಹೌದ್ರಿ? ಅಯ್ಯೋ ಪುಣ್ಯ ಬರ್ತ್ರಿ ನಿಮಗೆ ಚಿಕ್ಕಮ್ಮರ. ಹೇಳ್ರಿ ಹೆಂಗಂದ್ರೆ ಹೋಗಿ ಬರ್ತೀನಿ. ನನ್ನ ಗಂಡ ನಿಮ್ಮ ಕೂಡ ಫಸ್ಟ್ ಹೋಗಿ ಬರ್ತೀನಿ, ನೀವು ಕರ್ಕೊಂಡು ಹೋಗಿ ಬರ್ರಿ. ಆಮೇಲೆ ಬೇಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಬರ್ತೀನಿ. ಆತು ಕರ್ಕೊಂಡು ಹೋಗಿ ಬರ್ತೀನಿ ತ. ಅದ್ರಾಗ ಏನೈತಿ? ಒಂದ್ಸಲ ಕೇಳ್ತೀನವ್ರು ಅದರ ಏನಿರ್ತಾರ ಇಲ್ಲ ಅಂತ ಕೇಳ್ಕೊಂಡು ನಿನಗೆ ಅಂತ ಹೋಗಿ ಬರೋಣಂತ. ಪುಣ್ಯ ಬರುತ್ತ್ರಿ ಚಿಕ್ಕಮ್ಮ. ಏನಾದ್ರು ಅಲ್ಲೇನಾದ್ರೂ ಹೋಗಿ ಒಳ್ಳೇದಾಗಿ ನಿಮ್ಮ ಮಕ್ಕಳು ಆತಂದ್ರೆ ನಿಮಗೆ ಕರೆ ಅಂದ್ರೆ ನಿಮ್ಮ ಹೆಸ್ರು ಇಡ್ತೀನಿ ರೀ. ನನ್ನ ಮಗ್ಗ. ಅಯ್ಯ ಹೆಣ್ಮಗ ಆದ್ರೆ ನನ್ನ ಮಗ ಹೆಸ್ರು ಹಿಡಿದು ನನ್ನ ಹೆಸ್ರು ಹಿಡಿತು ಬಿಡು. ಗಂಡು ಹುಟ್ಟಿದ್ರೆ ಹೆಂಗೆ ಹಿಡಿತೇವ ಚಿಕ್ಕಮ್ಮರ? ಗೌರಿ ಸುಮ್ಮನೆ ಇರಲಿ. ಆಯ್ತಾಗವ, ಅದ್ರಾಗ ಏನಾಯ್ತಾಗ ಕೇಳ್ಕೊಂಬರ್ತಾಳ. ಬೇಕಂದ್ರೆ ನಾ ಬರ್ತೀನಿ ತಗ, ಹೋಗಿ ಬರೋಣಂತ ಮೂವರು. ಆತ್ರಿ. ಗುಡಿಗೆ ಬಂದಿದ್ದಕ್ಕೆ ಮನ್ಸಿಗೆ ಸಮಾಧಾನ ಅನಿಸ್ತೈತಿ. ಏನೋ ಒಂಥರ ಖುಷಿ ಆಗಕತ್ತೈತಿ. ನೀವ ಆ ದೇವಿನ ನಿಮ್ಮ ರೂಪದಾಗ ಬಂದ್ಲೇನಂತ ಅನ್ಸಕತ್ತೈತಿ. ಹಂಗವ ಮತ್ತೆ ದಿಕ್ಕಿಲ್ದಾರಿ ದೇವರ ದಿಕ್ಕಂತ. ಹಂಗ ಕಷ್ಟ ಬಂದಾಗ ಯಾವುದಾದ್ರೂ ಒಂದು ರೂಪದಾಗ ಬರ್ತಾನೆ. ಇವಾಗ ನಮ್ಮ ರೂಪದಾಗ ಬಂದಾನ ಅಷ್ಟ, ಏನಾಗಲ್ಲ. ಅತ್ತಾಗ ನಾಳೆಲ್ಲ ನಡ್ರಾಗ ಕೇಳ್ಕೊಂಡು ನಿನಗೆ ಹೇಳ್ತೀತಾ. ಆದ್ರೆ ಮನೆಗೆ ಬಂದು ಹೇಳ್ತೀವಿ ಏನು? ಹ್ಞೂ ರೀ, ಮಂತಕ ಬರ್ರಿ. ಯಾಕಂದ್ರೆ ನಾನು ಎಲ್ಲಿಗೆ ಹೋಗಲ್ಲಲ್ಲ, ಮತ್ತು ನಾನು ಎಲ್ಲಿ ಬರಲಿ ಅದಕ್ಕೆ. ಆಯ್ತಾ ಮಂತಕ ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ. ಆಯ್ತು ರೀ, ನಾನು ಬರ್ಲಿರಿ. ಆಯ್ತವ, ಚಿಂತೆ ಮಾಡಬೇಡ ನೀನೇನು.